ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಹಿತ ರಾಯರ ಒಂದು ಪವಾಡ. ಬಹುಶಃ ರಾಯರು ದೊಡ್ಡ ಪವಾಡ ಮಾಡಲಿ, ಸಣ್ಣ ಪವಾಡನ್ನೇ ಮಾಡಲಿ, ಆ ಪವಾಡವನ್ನು ನಾವು ನಮ್ಮ ಮನಸ್ಸಿಗೆ ತಂದುಕೊಂಡು ಖುಷಿ ಪಡಬೇಕು. ಆ ಖುಷಿ ಪಟ್ಟಾಗಲೇ ಗೊತ್ತಾಗೋದು ರಾಯರ ಪವಾಡ ಎಷ್ಟು ಅಂತ. ಹಾಗೆ ತುಂಬ ಜನ ಹೆಣ್ಮಕ್ಳಿಗೆ ಏನಾಗಿದೆ, ಮನೆಯಲ್ಲಿ ಪಾಪ ತನ್ನ ಕಷ್ಟ ಸುಖವನ್ನು ಕೇಳೋರಿಲ್ಲ, ಅತ್ತೆಂದಿರು ಅದನ್ನು ಹಂಚ್ಕೊಳ್ಳಲ್ಲ, ಅಥವಾ ಗಂಡಂದಿರ ಹತ್ರ ಹೇಳೋಕೆ ಅವ್ರಿಗೆ ಈ ಕಡೆಯಿಂದ ತಾಯಿನ ಬಿಟ್ಕೊಡೋಕ್ಕಾಗಲ್ಲ, ಅಥವಾ ಹೆಂಡತಿನ ಬಿಟ್ಕೊಡೋಕ್ಕಾಗಲ್ಲ. ಈ ಎಲ್ಲ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಏನು ಮಾತಾಡದೆ ಸುಮ್ಮನಿದ್ದು ಬಿಡ್ತಾರೆ. ಹೀಗೂ ಆಗೋದಿದೆ ಎಷ್ಟೋ ಕಡೆ. ಆದರೆ ಏನೋ ಗೊತ್ತಿಲ್ಲ, ನಮ್ಮಂಥವರಿಗೆ ಫೋನ್ ಮಾಡ್ತಾರೆ, ಅಮ್ಮ ಅಂತ ಬಾಯಿ ತುಂಬ ಉಚ್ಚಾರಣೆಯನ್ನು ಮಾಡ್ತಾರೆ. ಹಾಗೆ ಫೋನ್ ಮಾಡ್ತಾ ಮಾಡ್ತಾ ತನ್ನ ಎಲ್ಲ ಕಷ್ಟ ಸುಖಗಳನ್ನು ಹೇಳ್ಕೊತಾರೆ. ಆದರೆ ಈ ಹೆಣ್ಮಗಳು ಹೇಗೆ ಅಂದರೆ, ಏನು ಮಾಡೋದು, ಏನೂ ಆಗಲ್ಲ. ತಂದೆ ತಾಯಿಗಳು ಮದುವೆ ಮಾಡಿಕೊಟ್ಟಿದ್ದಾರೆ, ಮಗಳು ಈ ಮನೆಗೆ ಸೊಸೆಯಾಗಿ ಕಳಿಸಿದ್ದಾರೆ. ಸೊಸೆಯಾಗಿ ಕಳಿಸಿದ ಮೇಲೆ ಅಥವಾ ತಂದೆ ತಾಯಿ ಮರ್ಯಾದೆಯನ್ನು ಕಾಪಾಡಬೇಕು. ಇತ್ಲಾಗಿ ಅತ್ತೆ ಮಾವಂದಿರು ನಾದ್ನಿಂದರು ಎಷ್ಟೇ ಕಷ್ಟ ಕೊಟ್ಟರು ಸಹಿತ ಅದನ್ನು ನಗುನಗ್ತಾ ಸ್ವೀಕಾರ ಮಾಡಿ, ಇವತ್ತಲ್ಲ ನಾಳೆ ನನ್ನ ರಾಯರು ಒಂದು ಒಳ್ಳೆಯ ದಿನ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಸಾಗುವಂಥ ಒಂದು ಹೆಣ್ಣುಮಗಳು ಇವಳು. ಎಷ್ಟೋ ಜನರಿಗೆ ಸಹಿತ ಮಾದರಿನೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಷ್ಟು ಒಳ್ಳೆಯ ಹೆಣ್ಣುಮಗಳು ಇವರು. ಹಾಗೆ ಹೇಳ್ತಾ ಹೋಗ್ತಾರೆ, ಅಮ್ಮ ನನಗೆ ಹೀಗೆ ನನ್ನ ಕಷ್ಟ ಸುಖಗಳನ್ನು ಇಲ್ಲಿ ಕೇಳುವರಿಲ್ಲ, ಅಥವಾ ನಾನು ಗಟ್ಟಿಯಾಗಿ ಮಾತಾಡುವಾಗಿಲ್ಲ, ಯಾರ ಹತ್ರ ಆದರೂ ಫೋನ್ ಮಾಡಬೇಕಿದ್ರೆ ನಾನು ಎಲ್ಲೋ ಬಂದು ಫೋನ್ ಮಾಡಬೇಕು, ಹೀಗೆಲ್ಲ ಇದೆಯಮ್ಮ, ಏನು ಮಾಡೋಕ್ಕಾಗಲ್ಲ. ಹಾಗಾದರೆ ನಾನು ಕೇಳ್ತೀನಿ, ಏನಮ್ಮ ಹಾಗಾದರೆ ನಿಮ್ಮ ಮನೆಯವರು ಹೇಗೆ ಅಂತ ಕೇಳ್ತೇನೆ. ಏನು ಮಾಡೋದು, ಯಾರ ಪರವಾಗಿ ಮಾತಾಡ್ತಾರೆ, ಯಾರ ಪರವಾಗೂ ಮಾತಾಡೋಕ್ಕಾಗಲ್ಲ. ಕಾಣದೇ ಇರುವಷ್ಟು ನೋಡದೇ ಇರುವಷ್ಟೇನಿದಿಲ್ಲ, ಗೊತ್ತಾಗುತ್ತೆ ಎಲ್ಲದು. ಆದರೆ ಹಿರಿಯರಿಗೆ ಗೌರವ ಕೊಡುವಂಥ ಸ್ವಭಾವದವರು, ತಂದೆ ತಾಯಿ ಅಂದರೆ ಭಾಳ ಒಂದು ಪ್ರೀತಿ ವಿಶ್ವಾಸ ಇದ್ದವರು. ಹಾಗಿರುವಾಗ ನಾವು ಅದನ್ನು ಏನೇನೋ ಹೇಳಿ ಮನೆಯಲ್ಲಿ ಕಲಹ ಯಾಕೆ ಉಂಟು ಮಾಡ್ಕೋಬೇಕು? ಕಲಹ ಉಂಟು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನನ್ನ ಬದುಕಲ್ಲಿ ಅಂದರೆ, ಇವರಿಂದ ಈ ತಂದ ಸೊಸೆಯಿಂದ ಹೀಗಾಯಿತು, ಎಲ್ಲರ ಮನಃಶಾಂತಿನೂ ಹಾಳಾಗುತ್ತೆ. ಅದಕ್ಕಾಗಿ ಯಾಕೆ ಹಾಳು ಮಾಡ್ಬೇಕಮ್ಮ? ಅವರೇನು ವಯಸ್ಸಾದವರು ಹೇಳ್ತಾರೆ, ತಂದೆ ತಾಯಿ ಹೇಳಿದ್ರು ಕೇಳಬೇಕಾಗಿಲ್ವ ನಾವು? ಹಾಗೆ ಅವರು ಹೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಆದರೆ ರಾಯರನ್ನ ಪೂಜೆ ಮಾಡುವಂಥ ಹೆಣ್ಮಗಳು, ಯಾಕಂದರೆ ಅವರು ಮಂತನ ಕೃಷ್ಣನನ್ನು ಪೂಜೆ ಮಾಡ್ತಾರೆ. ಹಾಗೆ ರಾಯರನ್ನ ಪೂಜೆ ಮಾಡ್ತಾಳೆ ಈ ಹೆಣ್ಮಗಳು ಸಹಿತ. ಪರಿಮಳ ಗ್ರಂಥವನ್ನು ತಂದು ಇಟ್ಕೊಂಡಿದ್ದಾಳೆ. ಹಾಗೆ ಒಂದು ದಿವಸ ರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾಳೆ. ರಾಯರೇ, ಯಾಕೋ ನಂಗೆ ಗೊತ್ತಿಲ್ಲ, ನನಗೆ ಮಂತ್ರಾಲಯಕ್ಕೆ ಬರಬೇಕು ಅಂತ ಅನಿಸ್ತಾ ಇದೆ ಅಂತ. ಮಂತ್ರಾಲಯಕ್ಕೆ ಬರಬೇಕು ಅಂದರೆ ಗಂಡನೇ ಕರ್ಕೊಂಡು ಹೋಗಬೇಕು, ಮತ್ತು ಯಾರು ಕರ್ಕೊಂಡು ಹೋಗೋ ಆಗಿಲ್ಲ. ಯಾಕಂದರೆ ಇವರೇನು ಅತ್ತೆ ಮಾವಂದಿರೇನು ಕರ್ಕೊಂಡು ಹೋಗಲ್ಲ, ಗಂಡ ಕರ್ಕೊಂಡು ಹೋಗಬೇಕು. ಗಂಡನ ಹತ್ರ ಹೇಳುವ ಆಗಿಲ್ಲ, ಕರ್ಕೊಂಡು ಹೋಗಿ ಅಂತ ಹೇಳುವ ಆಗಿಲ್ಲ. ಯಾಕೆ ಹೇಳುವ ಆಗಿಲ್ಲ ಅಂದರೆ, ಇಲ್ಲಿ ಅತ್ತೆ ಮಾವ ಏನಾದರೂ ಕೇಳಿಬಿಟ್ರೆ ಕಷ್ಟ, ಎಲ್ಲಿ ಕರ್ಕೊಂಡು ಹೋಗ್ತೇವೆ. ಇನ್ನು ಗಂಡನೇ ಬಂದು ಏನಾದರೂ ಹೋಗೋಣ ಬಾ ಅಂತ ಅಂದರೆ ಅದೇನು ಸಮಸ್ಯೆ ಇಲ್ಲ. ಹಾಗೆ ಏನು ಮಾಡ್ತಾರೆ, ಆಯಿತು ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಯಾಕೋ ಮಂತ್ರಾಲಯಕ್ಕೆ ಬರಬೇಕು, ನಿನ್ನ ದರ್ಶನ ಪಡಿಬೇಕು ಅಂತ ಭಾಳ ಮನಸ್ಸಿಗೆ ಅನಿಸ್ತಾ ಇದೆ. ಆದರೆ ನನ್ನ ಗಂಡನೇ ನಾನು ಕರ್ಕೊಂಡು ಹೋಗ್ಬೇಕಪ್ಪ, ಮತ್ತು ಯಾರ ಜೊತೆನೂ ನಾನು ಹೋಗೋಕ್ಕಾಗಲ್ಲ ಅಂತ. ಸರಿ, ಒಂದು ಸ್ವಲ್ಪ ದಿವಸ ಕಳೆದ ಹಾಗೆ ಒಂದು ದಿವಸ ಗಂಡ ಬರ್ತಾರೆ. ಅವ್ರ ಗಂಡ ನೋಡಿ ರಾಯರ ಕೃಪಾಕಟಾಕ್ಷ ಹೇಗಿರುತ್ತೆ ಅಂತ. ಹಾಗೆ ಹೇಳ್ತಾರೆ, ಇಲ್ಲ ಗ್ರೂಪಾಗಿ ಹೋಗುವಂಥದ್ದು, ಎಲ್ಲರೂ ಹೋಗ್ತಾ ಇದ್ದಾರೆ, ನಮ್ಮನ್ನು ಕರೀತಾ ಇದ್ದಾರೆ, ನೀವಿಬ್ರು ಗಂಡ ಹೆಂಡತಿ ಬರೋದಾದ್ರೂ ಬನ್ನಿ ಅಂತ ಇದ್ದಾರೆ. ಹಾಗಾಗಿ ನಾವಿಬ್ಬರು ಹೊರಡ್ತಾ ಇದ್ದೇವೆ ಮಂತ್ರಾಲಯಕ್ಕೆ ಇಂಥ ದಿನ ಅಂದಾಗ, ಪಾಪ ಹೆಣ್ಮಗಳು ರಾಯರಿಗೊಂದು ಥ್ಯಾಂಕ್ಸ್ ಹೇಳ್ತಾಳೆ. ಥ್ಯಾಂಕ್ಸ್ ರಾಯರೇ ನಿಮಗೆ, ಯಾಕಂದರೆ ನನ್ನ ಕೋರಿಕೆಯನ್ನು ಆದಷ್ಟು ಬೇಗ ಈಡೇರಿಸ್ಕೊಟ್ಟಿದ್ರು. ಈ ಎಲ್ಲ ಒಂದು ಜಂಜಾಟದೊಳಗೂ ಇಂಥ ಒಂದು ಕೋರಿಕೆಗಳನ್ನು ಈಡೇರಿಸ್ಕೊಂಡು ನನಗೆ ಖುಷಿಯನ್ನು ಕೊಡ್ತೀರಲ್ವಾ, ಅಷ್ಟು ಸಾಕು. ನೀವು ಇಷ್ಟು ಖುಷಿಯನ್ನು ಕೊಟ್ಟರೆ ನಾನು ಎಷ್ಟು ಬೇಕಾದ್ರೂ ಬಯಸ್ಕೋತೀನಿ, ಜೊತೆಗೆ ಎಷ್ಟು ಬೇಕಾದರೂ ಕೆಲಸ ಮಾಡ್ತೀನಿ, ಯಾರ ಸೇವೆ ಬೇಕಾದರೂ ಮಾಡ್ತೀನಿ ಮನೆಯಲ್ಲಿ ಅಂತ ಹೇಳ್ತಾಳೆ ಹೆಣ್ಮಗಳು. ಹಾಗೆ ಮಂತ್ರಾಲಯಕ್ಕೆ ಹೋಗ್ತಾರೆ. ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಕಂಡು ತುಂಬ ತುಂಬಿಕೊಂಡು ತನ್ನ ಕೈಯಲ್ಲಿ ಎಷ್ಟು ಸೇವೆ ಇದೆ ಅಷ್ಟು ಸೇವೆಯನ್ನು ಮಾಡಿ ಆ ಹೆಣ್ಣುಮಗಳು ಮನೆಗೆ ಬರ್ತಾರೆ. ಆಮೇಲೆ ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತೆ. ಆ ಪ್ರತಿಷ್ಠಾಪನೆ ಆದ ನಂತರನೂ ಹಾಗೆ ರಾಯರ ಹತ್ರ ಹೇಳ್ತಾಳೆ, ರಾಯರೇ ನೋಡಿಯಪ್ಪ, ಮಂತ್ರಾಲಯಕ್ಕೆ ಆವತ್ತು ಹೇಳಿದ್ದೀನಲ್ವಾ, ಕರ್ಕೊಂಡು ಹೋಗಿದ್ದೀರಿ, ಈಗ ಅಯೋಧ್ಯೆಗೆ ಹೋಗಬೇಕು, ನಿಮ್ಮ ಶ್ರೀರಾಮನ ಮಂದಿರಕ್ಕೆ ಹೋಗ್ಬೇಕು. ನಾನು ನಿಮ್ಮ ಶ್ರೀರಾಮನ ಮಂದಿರಕ್ಕೆ ಹೋಗಬೇಕು ಅಂದ್ರೆ ನಾನು ನನ್ನ ಗಂಡನ ಜೊತೆನೇ ಹೋಗಬೇಕು, ನನ್ನ ಗಂಡನೇ ಬಂದು ಕರ್ಕೊಂಡು ಹೋಗಬೇಕು. ನಾನು ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳುವಾಗಿಲ್ಲ, ಅವರಾಗಿ ಬಂದು ಹೋಗೋಣ ಬಾ ಅಂದರೆ ನಾನು ಹೊರಡಬೇಕು ಅಂತ. ಆಗ ಹಾಗೆ
ಸರಿ, ಹೀಗೆ ದಿನಗಳು ಕಳೀತಾ ಇದೆ. 1 ವಾರ ಆಯಿತು, 2 ವಾರ ಆಯಿತು. 3ನೇ ವಾರ ಬಂದು ಅವ್ರ ಗಂಡ ಹೇಳ್ತಾರೆ, ಈಗೆಲ್ಲ ಪ್ಯಾಕೇಜ್ ಮೇಲೆ ಹೋಗ್ತಾರಲ್ವಾ, ಯಾರೋ ಒಬ್ರು ಫ್ರೆಂಡ್ಸ್ ಫೋನ್ ಮಾಡಿದ್ದಾರೆ ಅವರಿಗೆ, ಹೋಗ್ತಾ ಇದ್ದೀವಿ ಬಾರಪ್ಪ, ಅಯೋಧ್ಯೆ ತುಂಬ ದೇವಸ್ಥಾನಗಳನ್ನು ತೋರಿಸ್ತಾರೆ, ನೀವೊಬ್ರು ಗಂಡ ಹೆಂಡತಿ ಬನ್ನಿ, ಹೆಂಡತಿನ ಕರ್ಕೊಂಡು ಬಾ ನೀನು ಅಂತ. ಆಗ ಅವ್ರ ಗಂಡಿಗೆ ಅದು ಸರಿ ಅನ್ಸುತ್ತೆ. ಆಗ ಬರ್ತಾರೆ, ಹೆಂಡತಿ ಹತ್ರ ಹೇಳ್ತಾರೆ, ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಆದರೆ ಹೆಂಡತಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರೋ ವಿಷಯ ಗೊತ್ತಿಲ್ಲ, ರಾಯರ ಹತ್ರ ಕೇಳ್ಕೊಂಡಿರೋ ವಿಷಯ ಯಾರ ಹತ್ರನೂ ಬಾಯ್ ಬಿಟ್ಟಿಲ್ಲ. ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ, ನಾವಿಬ್ರು ಹೋಗ್ತಾ ಇದ್ದೀವಿ. ಆ ಮಗ ಏನು ಡಿಸೈಡ್ ಮಾಡ್ತಾನೆ, ಆಗ ಆ ತಂದೆ ತಾಯಿ ಅಥವಾ ಮನೆಯವ್ರದ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ಇವರಾಗಿ ಯಾವುದೇ ಒಂದು ತೀರ್ಮಾನವನ್ನು ಈ ಹೆಣ್ಮಗಳು ತಗೊಳ್ಳುವಾಗಿಲ್ಲ. ಹಾಗೆ ರೆಡಿಯಾಗಿ ಅಂತೂ ಅಯೋಧ್ಯೆ ಮತ್ತು ಕೆಲವೊಂದು ತೀರ್ಥ ಕ್ಷೇತ್ರಗಳನ್ನು ನೋಡಿಕೊಂಡು ಆ ಹೆಣ್ಮಗಳು ಬರ್ತಾಳೆ. ಬಂದು ಹೋಗೋ ದಿನನೇ ರಾಯರಿಗೊಂದು ಥ್ಯಾಂಕ್ಸ್ ಹೇಳಿ ಹೋಗ್ತಾಳೆ. ಹೀಗೆ ನಾನು ದೇವತಾ ಸ್ಥಳಗಳನ್ನು ನೋಡಬೇಕು ಅಂದಾಗ ನಾನು ನಿಮ್ಮಲ್ಲಿ ಕೋರಿಕೆಯನ್ನು ಇಡ್ತೀನಿ, ಆ ಕೋರಿಕೆಯನ್ನು ನೀವು ಪಾಲಿಸಿ, ಕೋರಿಕೆಯನ್ನು ಈಡೇರಿಸಿ ನಾವು ಅದನ್ನು ಪಾಲಿಸ್ತೀವಿ ತಂದೆ ಅಂತ ಹೇಳಿ ಹೋಗಿ ಅಂತೂ ಅಯೋಧ್ಯೆ ದರ್ಶನ ಸಹಿತ ಪಡ್ಕೊಂಡು ಬರ್ತಾರೆ. ಆ ಹೆಣ್ಮಗಳು ಹೇಳೋದಿಷ್ಟೇ, ಒಳ್ಳೆಯದನ್ನೇ ಮಾಡ್ತಾರೆ ರಾಯರು ಒಳ್ಳೆಯದನ್ನೇ ಮಾಡ್ತಾರೆ ಅಂದಮೇಲೆ ಈಗ ಚೆನ್ನಾಗಿದ್ದೀನಿ, ಗಂಡ ಇಷ್ಟು ಕ್ಷೇತ್ರಗಳನ್ನು ತೋರಿಸಿದ್ದಾರೆ, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಕರ್ಕೊಂಡು ಹೋಗಿದ್ದಾರೆ ಅಂದಮೇಲೆ ಇನ್ನೂ ಮುಂದೆ ಚೆನ್ನಾಗಿರ್ತೀನಿ, ಮತ್ತು ಚೆನ್ನಾಗಿರ್ತೀನಿ, ಇದಕ್ಕಿಂತಲೂ ಚೆನ್ನಾಗಿರ್ತೀನಿ, ಈಗಲೂ ಚೆನ್ನಾಗಿದ್ದೀನಿ ನಾನು, ಅದಕ್ಕೆಲ್ಲ ನನ್ನ ರಾಯರ ಕಾರಣಮ್ಮ. ನಾನು ಇನ್ನೆಲ್ಲಾದರೂ ಮತ್ತೆ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ನನ್ನ ರಾಯರ ಹತ್ರ ನಾನು ಅಪ್ಪಣೆ ತಗೋಬೇಕು, ರಾಯರ ಕೆಲಸ ಮಾಡಬೇಕು, ನನ್ನ ಹತ್ರ ಅಂತೂ ಏನೂ ಮಾಡೋಕ್ಕಾಗಲ್ಲ. ಅಂತೂ ನನ್ನ ರಾಯರು ಮಂತ್ರಾಲಯ ಮತ್ತು ಅಯೋಧ್ಯ ಮತ್ತು ಇನ್ನಿತರ ಕ್ಷೇತ್ರಗಳಿಗೂ ಸಹಿತ ನನ್ನನ್ನು ಕರ್ಕೊಂಡೋಗಿ ನಮ್ಮಿಬ್ಬರು ಗಂಡ ಹೆಂಡ್ತೀನಿ ಇಬ್ಬರನ್ನು ಕರ್ಕೊಂಡೋಗಿ ಬಂದಿದ್ದಾರಮ್ಮ, ತುಂಬ ಥ್ಯಾಂಕ್ಸ್ ಅಮ್ಮ ರಾಯರಿಗೆ ಅಂತ ಹೆಣ್ಮಗಳು ಹೇಳ್ತಾಳೆ. ಹಾಗಾಗಿ ರಾಯರು ಕೊಟ್ಟಂಥ ಈ ಜೀವನ ಏನಿದೆ ಇದೇ ಒಳ್ಳೆ ಜೀವನ, ಇದೇ ಚೆನ್ನಾಗಿರುತ್ತೆ, ಇವತ್ತು ಚೆನ್ನಾಗಿದ್ದೀವಿ ಅನ್ನೋ ಒಂದು ಧೈರ್ಯದ ಮೇಲೆ ಮುಂದೆ ಹೋದರೆ ಖಂಡಿತ ರಾಯರು ನಮ್ಮನ್ನು ಕಾಪಾಡ್ತಾರಪ್ಪ ಅಂತ ಹೇಳ್ತಾಳೆ ಹೆಣ್ಮಗಳು. ಹಾಗಾಗಿ ಪ್ರತಿಯೊಬ್ಬರ ಬಾಳಲ್ಲೂ ರಾಯರು ಹೀಗೆ ಪವಾಡಗಳನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.